ಯಾವ ಮಹಾರಾಜ 3000 ವರ್ಷ ಹಳೆದು ತೇತ್ರಾಗ ಕಾಲದ್ದು ಸರ್ ಇದು. ಹಾಗೆಯೇ ಇಲ್ಲಿ ವಿಚಾರ ಏನಪ್ಪ ಅಂತಂದರೆ ತೇತ್ರಾಗ ಕಾಲದಲ್ಲಿ ರಾವಣಂಗೆ ಯುದ್ಧ ನಡೆಯುವ ಸಂದರ್ಭದಲ್ಲಿ ಇಲ್ಲಿ ಕಿಷ್ಕಿಂಧೆಗೆ ಸೇತುವೆ ಕಟ್ಟೋ ಸಂದರ್ಭದಲ್ಲಿ ಈ ಬೆಟ್ಟನ ಸುಗ್ರೀವ ಬಂದು ತಗೊಂಡೋಗಿರೋದು. ನಾವಿವಾಗ ಕರಿಘಟ್ಟ ಶ್ರೀನಿವಾಸ ದೇವಸ್ಥಾನದಲ್ಲಿದ್ವಿ. ಶ್ರೀರಂಗಪಟ್ಟಣದಲ್ಲಿ ಇರೋದು ಇದು. ಈ ದೇವಸ್ಥಾನಕ್ಕೆ ಸುಮಾರು 3000 ವರ್ಷ ಇತಿಹಾಸವಿದೆ. ಮತ್ತು ಈ ವಿಡಿಯೋ ನಾನು ಲಾಕ್ಡೌನ್ ಮುಂಚೆ ಮತ್ತು ಲಾಕ್ಡೌನ್ ಆದಮೇಲೆ 2 ಸರಿ ಹಿಡಿದಿರೋದು. ಯಾಕಂದರೆ ಲಾಕ್ಡೌನ್ ಮುಂಚೆ ಹಿಡಿದಾಗ ವಿಡಿಯೋ ಕಂಪ್ಲೀಟ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಲಾಕ್ಡೌನ್ ಆದಮೇಲೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಕೆಲವೊಮ್ಮೆ ನೀವು ಸೋಷಿಯಲ್ ಡಿಸ್ಟೆನ್ಸಿಂಗ್ ನೋಡದೇ ಇರ್ಬೋದು. ಅದೇನಕ್ಕೆ ನಾವು ಫಸ್ಟ್ ಟೈಮ್ ಹಿಡಿದಾಗ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಂತಿರಲಿಲ್ಲ. ಮತ್ತು ನಮ್ಮ ಮದನ್ ರಾವ್ ಅವರು ಕೂಡ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ, ಮದನ್ ರಾವ್ ಗೈಡ್ ಅಂತ ಆ ಚಾನಲ್ ಹೆಸರು. ಅವರು ಜಾಸ್ತಿ ಐತಿಹಾಸಿಕ ಜಾಗಗಳ ಬಗ್ಗೆ ವಿಡಿಯೋ ಮಾಡ್ತಾ ಇರೋದು. ಆಮೇಲೆ ಇದ್ರ ಬಗ್ಗೆ ಹೇಳಬೇಕು ಅಂದರೆ ನಮಗೆ ಯೂಟ್ಯೂಬ್ ಚಾನಲ್ ಮಾಡಿ ಅಂತ ನಮ್ಗೆ ಧೈರ್ಯ ತುಂಬಿದವ್ರೆ ಸುದೀಶ್ ಅವರು. ಮತ್ತು ನಮ್ಮ ಒಳಗೆ ಏನೋ ಒಂದಿತ್ತು ಅದು ಇದೆ ಅಂತ ತೋರಿಸ್ಕೊಟ್ಟವರು ಸುದೀಶ್ ಅವರೇ. ನೀವು ಮಾಡಿ ಅಂತ ಧೈರ್ಯ ತುಂಬಿದವರು ಮತ್ತು ಸ್ವಲ್ಪ ಕೆಲವೊಂದು ಟೆಕ್ನಿಕಲ್ಲಾಗಿ ಸಪೋರ್ಟ್ ಮಾಡಿದವರು ಇವರೇ ಕೂಡ ನಮಗೆ. ದಯವಿಟ್ಟು ಇವರ ಚಾನಲ್ ಕೂಡ ನೀವು ಚೆಕ್ಔಟ್ ಮಾಡಿ. ಅದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮದನ್ ರಾವ್ ಗೈಡ್ ಅಂತಲೇ ಚಾನಲ್ ಹೆಸರೋದು. ಇವಾಗ ಈ ದೇವಸ್ಥಾನದ ವಿಶೇಷತೆಯನ್ನು ನೋಡೋಣ. ಈ ವಿಡಿಯೋದಲ್ಲಿ ಕರಿಘಟ್ಟ ದೇವಸ್ಥಾನ ಬಗ್ಗೆ ಮಾತ್ರ. ಇದೊಂದು ಬೆಟ್ಟದ ಮೇಲಿರೋದು. ಈ ಬೆಟ್ಟಕ್ಕೆ ಬರುವಂಥ ಡ್ರೈವ್ ಆಗಲಿ ಮತ್ತು ಇಲ್ಲಿ ನಮಗೊಂದು ಟ್ರೆಕ್ಕಿಂಗ್ ಸ್ಪಾಟ್ ಇದೆ, ಸ್ವಲ್ಪ ಮೇಲೆ ಹತ್ಕೊಂಡು ಹೋಗ್ಬೋದು. ಇವೆಲ್ಲ ನಾನು ಇನ್ನೊಂದು ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಆ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ಇದೇ ವಿಡಿಯೋದಲ್ಲಿ ನಾನು ಲಿಂಕ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಮತ್ತು ಇಲ್ಲಿ ಐ ಬಟನಲ್ಲಿ ನೀವು ಚೆಕ್ ಮಾಡ್ಬೋದು. ಈ ದೇವಸ್ಥಾನದ ಗೂಗಲ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬಸ್ಸಲ್ಲಿ ಹೇಗೆ ಬರೋದಂತ ಅರ್ಚಕರು ಹೇಳ್ತಾರೆ. ಈಗ ನಾವು ಬೆಟ್ಟ ಮೇಲೆ ಹತ್ತಿದ್ದೀವಿ. ದೇವಸ್ಥಾನ ಸುತ್ತ ಒಂದು ರೌಂಡ್ ಹಾಕೊಂಬರೋಣ. ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಮತ್ತು ಶ್ರೀನಿವಾಸ ಪಾದ ಇದೆ, ಮತ್ತು ಒಂದು ಕಲ್ಯಾಣಿ, ಪಾಳು ಬಿದ್ದಿರೋ ಕಲ್ಯಾಣಿ ಅಲ್ವಾ, ಒಂದು ಪಾಳು ಬಿದ್ದಿರೋಂಥ ಒಂದು ಕಲ್ಯಾಣಿ ಇದೆ. ಅದೆಲ್ಲ ಹೋಗಿ ನೋಡ್ಬೋದು. 4 ಗಂಟೆ 5 ಗಂಟೆ ಬಂದು ನಾವು ಹೋದ ಸರಿ ಬಂದಾಗ ಇಷ್ಟು ಹಸಿರು ಇರಲಿಲ್ಲ. ನಾವು ಬೇಸಿಗೆ ಕಾಲದಲ್ಲಿ ಬಂದಿದ್ದು, ಲಾಕ್ಡೌನ್ ಮುಂಚೆ ಬಂದಿದ್ದು. ನಾನು ಆಗಲೇ ಹೇಳ್ದಂಗೆ ವಿಡಿಯೋದಲ್ಲಿ 2 ಮಿಕ್ಸ್ ಇರುತ್ತೆ, ಲಾಕ್ಡೌನ್ ಮುಂಚಿನ ವಿಡಿಯೋ ಮತ್ತು ಲಾಕ್ಡೌನ್ ಆದಮೇಲೆ ಇರೋ ವಿಡಿಯೋಗಳು. ದೇವಸ್ಥಾನದ ಹಿಂಭಾಗದ್ದು ಹಳೆಯ ಕಲ್ಯಾಣಿ ಮುಚ್ಚೋಗಿರೋಂಥದ್ದು. ಹಳೆ ಕಲ್ಯಾಣಿ ಮುಚ್ಚೋಗಿರೋದು ಇದು. ಅಲ್ಲಿ ನೀವು ಮೆಟ್ಲುಗಳು ನೋಡ್ಬೋದು, ಮತ್ತು ಕಲ್ಯಾಣಿಗೆ ಸ್ಟ್ರಕ್ಚರ್ ನೋಡ್ಬೋದು. ಇಲ್ಲಿ ಆಕೃತಿ ಇದೇನೇ ಸ್ಟೆಪ್ಸ್ ಇದ್ದಿದ್ದು ಕಲ್ಯಾಣಿಗೆ. ಇವಾಗ ಅದು ಮುಚ್ಚೋಗಿದೆ. ಇಲ್ಲಿ ಕಟ್ಟಿರೋದೆಲ್ಲ ನೋಡ್ಬೋದು ಕಲ್ಯಾಣಿಗೋಸ್ಕರ, ಆದರೆ ಇವಾಗ ಮುಚ್ಚೋಗಿದೆ ಇದು. ಈಗ ಕಲ್ಯಾಣಿ ಪಕ್ಕದಲ್ಲಿ ಹೋದರೆ ನಮಗೆ ವ್ಯೂ ಪಾಯಿಂಟ್ ಸಿಗುತ್ತೆ. ಅದು ಸಿನಿಮಾ ಶೂಟಿಂಗ್ ಸ್ಪಾಟ್ ಕೂಡ. ಇದು ಭಾಳ ಪ್ರಸಿದ್ಧವಾದ ಶೂಟಿಂಗ್ ಸ್ಪಾಟ್ ಇದು. ಭಾಳಷ್ಟು ಚಲನಚಿತ್ರಗಳು ಭಾಳಷ್ಟು ಇಲ್ಲಿ ನಡೆದಿದ್ದಾವೆ. ನೀವು ನಿಂತಿದ್ದೀರಲ್ಲ ಬಂಡೆ, ಇಲ್ಲೇ ಭಾಳಷ್ಟು ಶೂಟಿಂಗ್ಗಳಾಗಿದೆ. ರಾಜ್ಕುಮಾರ್ ಆಗ್ಬೋದು, ವಿಷ್ಣುವರ್ಧನ್, ಲಕ್ಷ್ಮಿ ಅನಂತ್ನಾಗು, ಈ ಥರ ಭಾಳ ಪ್ರಸಿದ್ಧ ತಾರೆಯರು ನಡೆಸಿರೋಂಥ ಚಿತ್ರೀಕರಣ ಇಲ್ಲೆಲ್ಲ ನಡೆದಿದ್ದಾವೆ. ಇದು ಶೂಟಿಂಗ್ ಬಂಡೆ ಅಂತಲೇ ಫೇಮಸ್ ಇದೆ. ನೀವು ನಿಂತಿರೋದೇನೆ ಇದೇನೆ. ಇವಾಗ ನೀವು ನಿಂತಿರೋದಲ್ವಾ ಶೂಟಿಂಗ್ ಬಂಡೆ? ಇದೇನೇ ಶೂಟಿಂಗ್ ಬಂಡೆ ನೋಡಿ. ಇಲ್ಲಿಂದ ವ್ಯೂ ಭಾಳಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ದೂರದಲ್ಲಿ ನೋಡಿ ಚಾಮುಂಡಿ ಬೆಟ್ಟ, ಒಬ್ಬ ವ್ಯಕ್ತಿ ಮಲಗಿರೋ ಹಾಗೆ ಕಾಣಿಸುತ್ತೆ. ಫುಲ್ಲು ಕೆಳಗಡೆಯಿಂದ ನೋಡಿ, ತುದಿಯಿಂದ ಯಾವ ತುದಿವರೆಗೂ ಕೆಳಗಡೆ ಅದು ಕಾಲು ಥರ ಕಾಣಿಸುತ್ತೆ, ಆ ಕಡೆ ಶಿರದ ಥರ ಕಾಣಿಸುತ್ತೆ, ಮಧ್ಯದ ಎದೆ ಭಾಗ ಕಾಣಿಸುತ್ತೆ. ಕಲ್ ಬಂಡೆಯಲ್ಲಿ ಮೂಡಿರೋಂಥ ಆಲದ ಮರ ಅದು. ಅದು ಕೂಡ ಕಲ್ಬಂಡೆಲೆ ಮೂಡಿರುವಂಥ ಆಲದ ಮರ. ಈಗ ಮೇಲ್ಕೋಟೆ ಸೈಡ್ ಮಳೆ ಬರ್ತಾ ಇದೆ,
ಅದು ಕ್ಯಾಮ್ರಾ ಎಷ್ಟು ಹಿಡಿತಾ ಗೊತ್ತಿಲ್ಲ, ಆದರೆ ನಮಗೆ ಕಾಣ್ತಾ ಇದೆ ಆ ಬೆಟ್ಟಗಳೆಲ್ಲ ಮೇಲ್ಕೋಟೆ. ಇಲ್ಲಿ ಮುಂದೆ ಕಾಣ್ತಾ ಇರೋದು ಕುಂತಿ ಬೆಟ್ಟ. ಯಾವುದು ಆ ಚಿಕ್ಕದು ಮೇಲ್ಕೋಟೆ? ಅಲ್ಲಿ ಈ ಕ್ಯಾಮ್ರಾ ಎಷ್ಟು ಹಿಡಿತಾ ನೋಡಬೇಕು, ಹಾಗೆ ಕಾಣ್ತಾ ಇದೆ. ಇದು ಬೇಬಿ ಬೆಟ್ಟ, ಇದು ಬೇಬಿ ಬೆಟ್ಟ. ನೋಡಿ ಇಲ್ಲಿ ಕಾಣ್ತಾ ಇರೋದು ಉಪನದಿ ಲೋಕಪಾವನಿ. ಅದು ಮುಂದುಗಡೆ ಕಾವೇರಿಗೆ ಸಂಗಮ ಆಗುತ್ತೆ. ಇಲ್ಲೇ ಮುಂದೆ ಅಲ್ಲ? ಹಾಂ, ಆ ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ, ಆ ಎಂಡ್ಗೆ ಈ ಲೋಕಪಾವನಿ ಕಾವೇರಿಗೆ ಸಂಗಮ ಆಗುತ್ತೆ. ಅಲ್ಲಿಂದ ಇದು ಮುಂದುವರ್ಕೊಂಡು ಟಿ ನರಸೀಪುರದ ಮುಖಾಂತರ ಮುಂದೆ ಹೋಗುತ್ತೆ. ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರೋ ಜನಗಳೆಲ್ಲ ನಿಂತಿದ್ದಾರೆ ನೋಡಿ, ಅದು ನಿಮಿಷಾಂಬ ದೇವಸ್ಥಾನ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕೆಳಗಡೆ ಹೊಸದಾಗಿ ಏನು ನಿರ್ಮಾಣಗೊಳ್ತಾ ಇದೆ ದೇವಸ್ಥಾನ, ಸಮಯಪುರಂ ಮಾರಿಯಮ್ಮನ ದೇವಸ್ಥಾನ. ಅಲ್ಲಿಗೆ ಸೇತುವೆ ಎಲ್ಲ ಬಾಬರನ ಕೊಪ್ಪಲು ಮುಖಾಂತರನೇ ಹೋಗ್ಬೋದು. ಬಟ್ ಅಲ್ಲಿಂದ ಇನ್ನೊಂದು ಸೇತುವೆ ಆದರೆ ಭಾಳಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಈ ದೇವಸ್ಥಾನಕ್ಕೆ ಬರೋದಕ್ಕೂ. ನೋಡಿ ನಮ್ಮ ಶ್ರೀರಂಗಪಟ್ಟಣಕ್ಕೆ ಭಾಳಷ್ಟು ಸೇತುವೆಗಳಿದ್ದಾವೆ, ಸುಮಾರು ಒಂದು 22-23 ಸೇತುವೆಗಳಿದ್ದಾವೆ ಶ್ರೀರಂಗಪಟ್ಟಣಕ್ಕೆ, ಇನ್ಕ್ಲೂಡಿಂಗ್ ವೆಹಿಕಲ್ ಓಡಾಡೋದಕ್ಕೆ, ಟ್ರೈನ್ಗಳು ಓಡಾಡೋದಕ್ಕೆ, ಹಳೆ ಕಾಲದಲ್ಲಿ ಕಟ್ಟಿರೋದಕ್ಕೆ. ತೀರಾ ಇತ್ತೀಚೆಗೆ ಒಂದು 10-12 ವರ್ಷ ಆಗಿದೆ ಈ ಒಂದು ಹೊಸ ಸೇತುವೆ ಕಟ್ಟಿಸಿ. ಗಂಜಾಮನಿಗೂ ಮತ್ತು ಈ ಕಡೆ ಬನ್ನೂರು ಮಾರ್ಗಕ್ಕೂ ಹೋಗೋದಕ್ಕೆ ಈಗ ಮಾಡಿರುವಂಥ ಸೇತುವೆ. ಹೌದು. ಮುಂಚೆ ಈ ಒಂದು ಶ್ರೀನಿವಾಸನ ಪಾದದ ಏನಿದೆ ಈ ಸ್ಟ್ರಕ್ಚರು ಮುಂಚೆ ಇರಲಿಲ್ಲ. ಈಗ ದಾನಿಗಳು ಅಗ್ರಹಾರ ಅಂತ ಒಂದು ಹಳ್ಳಿ ಇದೆ, ಆ ದಾನಿಗಳು ಮಾಡಿಸಿರೋವಂಥದ್ದು. ಕರಿಘಟ್ಟದ ದೇವಸ್ಥಾನದಲ್ಲಿ ಮಾಮೂಲಿ ಮೂರ್ತಿಗಳು ನೋಡೇ ಇರ್ತಾರೆ ಯಾವಾಗಲೂ. ಈ ಶ್ರೀನಿವಾಸನ ಪಾದ ಇಲ್ಲಿ ನೋಡ್ಬೋದು. ಈ ಶ್ರೀನಿವಾಸನ ಪಾದ ಡೈರೆಕ್ಟು ರಂಗನಾಥನ ದೇವಸ್ಥಾನದ ನೇರಕ್ಕೆ ಇದೆ. ಓ, ಆ ಥರ ಇದೆಯಾ? ಹೌದು, ಪಕ್ಕ ಕರೆಕ್ಟಾಗಿ ದೇವಸ್ಥಾನದ ನೇರಕ್ಕೆ ಇದೆ. ಇಲ್ಲಿಂದ ನೋಡ್ಬೋದು ನೀವು. ಅಲ್ಲೇ ಕಾಣ್ತೀವಿ ಸರ್. ನಾನು ತುಂಬ ಒಳ್ಳೆ ಕೆಲಸ ಮಾಡಿದೆ. ಹಾಂ ಸರ್, ಎಲ್ಲ ಪೀಸ್ ಹಾಕ್ತಾರೆ ಸರ್. ಮಸೀದಿ ಎರಡು ಇದು ಕಾಣಿಸ್ತಾ ಇದೆ ಅಷ್ಟೇ. ಮಸೀದಿ ಹಿಂಭಾಗನೇ ಸರ್. ಇಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿದೆ, ಅದು ಮಳೆಗಾಲದಲ್ಲಂತೂ ಹೇಳಲೇಬೇಡಿ. ನಾವೇನೋ ಶ್ರೀನಿವಾಸನ ಪಾದ ನೋಡಿದ್ವಿ. ಆ ದೇವಸ್ಥಾನದಲ್ಲಿ ದೇವ್ರ ಪಾದದಿಂದನೇ ದರ್ಶನ ಮಾಡಬೇಕು ಅಂತ ಪುರಾಣದಿಂದ ಹೇಳಿದ್ದಾರೆ. ಪಾದ ದರ್ಶನಂ ಪಾಪನಾಶನಂ, ಕಟಿ ದರ್ಶನಂ ಕಾಮನಾಶನಂ, ನಾಭಿ ದರ್ಶನಂ ನರಕ ನಾಶನಂ, ಕಂಠ ದರ್ಶನಂ ವೈಕುಂಠ ಸಾಧನಂ, ಕಿರೀಟ ದರ್ಶನಂ ಪುನರ್ಜನ್ಮ ನಾಶನಂ ಅಂತ ಹೇಳಿದೆ. ಇದು ದೇವಸ್ಥಾನ ಹಿಂಭಾಗಿ ಈ ರೀತಿ ಇರೋದು. ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ ಮತ್ತು ಸಂತಾನ ಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಈ ಥರ ನೋಡಿ ಗಜಲಕ್ಷ್ಮಿ, ಈ ಥರ ಎಲ್ಲ ಒಂದು 8 ಲಕ್ಷ್ಮೀರು, ಅಷ್ಟಲಕ್ಷ್ಮೀರು ಅಂತ ಹೇಳ್ತಾರೆ. ಅದನ್ನು ಇಲ್ಲಿ ಚಿತ್ರೀಕರಿಸಿದ್ದಾರೆ. ದಾವಣಿ ಬಡಿಯೋನ್ಗೆ ಬಂಟ್ಗಾರದ ಅಷ್ಟೇ ಒಂದು ದುಡ್ಡು ವ್ಯವಸ್ಥೆ ಇರೋದು ಅಷ್ಟೇ. ಇಲ್ಲಿ ಕ್ಲೀನಿಂಗ್ ಪಾಲಿಂಗ್ ಅದು ಇದು ಯಾವ್ದು ಕೆಳಗಡೆ ಇಲ್ಲಿ ಹನುಮಂತ ಕೆಳಗಡೆ ಪಾದದ ಹತ್ರನೇ ಇದ್ದಾನೆ, ಅದು ವಿಶೇಷತೆ. ಎಲ್ಲೂ ಇಲ್ಲ ಅಂತಲೇ ಹೇಳ್ಬೋದು. ಅದು ಕಾಲನ್ನ ಕೈಯಲ್ಲಿ ಹಿಡಿದು ಇಟ್ಕೊಂಡಿರೋದು, ಎಲ್ಲಿ ಮುಳ್ಳು ಚುಚ್ಚುತ್ತೋ ರಾಮನಿಗೆ ಅನ್ನೋ ಥರದಲ್ಲೇ ಇದೆ ನೋಡಿ. ಪಕ್ಕದಲ್ಲಿ ಲಕ್ಷ್ಮಣ, ಈ ಕಡೆ ಸೀತಾದೇವಿ. ಕೆಳಗಡೆ ನೋಡಿ ಪಾದ ಇಟ್ಕೊಂಡಿರೋದು ಕಾಣಿಸುತ್ತೆ ನಿಮಗೆ.
ಇಲ್ಲಿ ಲಕ್ಷ್ಮೀ ದೇವರು. ಕರಿಗಿರಿ, ಬಿಳಿಗಿರಿ, ಶೇಷಗಿರಿ ಅಂತ. ಕರಿಗಿರಿ ಅಂದರೆ ಕರಿಘಟ್ಟ, ಬಿಳಿಗಿರಿ ಅಂದರೆ ಬಿಳಿಗಿರಿ ರಂಗನ ಬೆಟ್ಟ, ಶೇಷಗಿರಿ ಅಂದರೆ ತಿರುಪತಿ ಬೆಟ್ಟ. ಮೂರೂ ಒಂದೇ ಕಾಲದ್ದು, ಹಾಗೆಯೇ ಮೂರೂ ಒಂದೇ ಇತಿಹಾಸ ಇರುವಂಥದ್ದು. ಮೂರೂ ಜನ ಅಣ್ಣ ತಮ್ಮಂದಿರಾಗಿ ಶ್ರೀನಿವಾಸರು ನದಿ ತೀರದಲ್ಲಿ ಒಂದು ಬೇರೆ ಬೇರೆ ಭಾಗಗಳಾಗಿ ಮೂರು ಕಡೆಗೆ ಹೋಗಿರುವಂಥದ್ದು ಅಂತ ಅಂದ್ಬಿಟ್ಟು ಒಂದು ಸಾಧನೆ ಆಗಿರುತ್ತೆ. ಹಾಗೆಯೇ ಇನ್ನೊಂದು ವಿಚಾರ ಏನಪ್ಪ ಅಂತ ಅಂದರೆ ಕರಿಗಿರಿ ಅಂದರೆ ಕರಿ ಅಂದರೆ ಆನೆ, ಘಟ್ಟ ಅಂದರೆ ಸ್ಥಳ. ಆನೆ ಮೇಯುವ ಸ್ಥಳಕ್ಕೆ ಕರಿಘಟ್ಟ ಅಂತ ಹೆಸರು ಬರುತ್ತೆ. ಇದರ ಹಿನ್ನೆಲೆ ಏನಪ್ಪ ಅಂದರೆ ಇದು ನೀಲಾಚಲ ಬೆಟ್ಟ ಅಂತ. ಇದು ಇದ್ದಿದ್ದು ದಶಗಿರಿಯ ನಟ್ಟ ನಡುವೆ. ಅಲ್ಲಿಂದ ಇಲ್ಲಿಗೆ ಯಾರು ತಂದರು, ಇದರ ವಿಶೇಷಗಳೆಲ್ಲ ಏನಪ್ಪ ಅಂತ ಕೇಳ್ತು ಅಂತ ಅಂದರೆ ವೈಕುಂಠ ಲೋಕದಲ್ಲಿ ಶ್ರೀನಿವಾಸರಿಗೆ ಕಾಲಿನಲ್ಲಿ ಒದಿತಾರೆ ಯಾರಪ್ಪ ಅಂದರೆ ಭೃಗು ಮಹರ್ಷಿಗಳು. ಏನಕ್ಕಪ್ಪ ಕಾಲಿನಲ್ಲಿ ಒದೆಯೋದು ಅಂತ ಕೇಳಿದ್ರೆ ನಾನತ್ವ ಅನ್ನೋದು ಅವ್ರಿಗೆ ತುಂಬ ಇರುತ್ತೆ. ಅದಕ್ಕೋಸ್ಕರವಾಗಿ ಶ್ರೀನಿವಾಸರು ಅವರ ಪಾದ ಸೇವೆಯನ್ನು ಮಾಡಿ ತನ್ನ ಕಾಲಿನಲ್ಲಿರೋ ಕಣ್ಣುಗಳನ್ನು ಮುಚ್ಚಿಬಿಡ್ತಾರೆ. ಆಗ ತನ್ನ ನಾನತ್ವ ಎಲ್ಲ ಹೋಗಿ ನದಿ ತೀರದಲ್ಲಿ ಬಂದು ಅಂದರೆ ತ್ರಿವೇಣಿ ಸಂಗಮದ ನದಿ ತೀರದಲ್ಲಿ ಬಂದು ತನ್ನ ತಪಸ್ಸನ್ನು ಮುಂದುವರಿಸ್ತಾರೆ. ಆ ತಪಸ್ಸನ್ನು ಮುಂದುವರಿಸ್ತಾ ದೇವರು ಇಲ್ಲಿ ಪ್ರತ್ಯಕ್ಷ ಆಗಬೇಕು ಅಂತ ಅಂದ್ಬಿಟ್ಟು ಮನಸ್ಸಂಕಲ್ಪ ಮಾಡ್ಕೊತಾರೆ. ಅದೇ ಸಂದರ್ಭದಲ್ಲಿ ರಾಮಾಯಣ ಶುರುವಾಗುತ್ತೆ. ರಾಮಂಗೂ ರಾವಣಂಗೂ ಯುದ್ಧ ಸಂದರ್ಭ ಆಗಿರುತ್ತೆ. ಅದಕ್ಕೋಸ್ಕರವಾಗಿ ಕಿಷ್ಕಿಂಧೆಯಿಂದ ದೂತವಾದ ಒಂದು ಸುಗ್ರೀವ ಅಂದರೆ ಕರಡಿ ರೂಪದಲ್ಲಿರುವಂಥ ಸುಗ್ರೀವ ಏನು ಮಾಡ್ತಾನಪ್ಪ ಅಂತ ಅಂದರೆ ನೇರವಾಗಿ ದಶಗಿರಿಗೆ ಹೋಗ್ತಾನೆ. ದಶಗಿರಿಯಿಂದ 3 ಬೆಟ್ಟನ ಕಿತ್ಕೊಂಡು ಇದೇ ಮಾರ್ಗವಾಗಿ ಬಂದು ಅಂದರೆ ತ್ರಿವೇಣಿ ಸಂಗಮದ ಮಾರ್ಗವಾಗಿ ಬರಬೇಕಾದ್ರೆ ಭೂಮಿ ಎಲ್ಲ ಕಂಪಿಸೋಕೆ ಶುರುವಾಗುತ್ತೆ. ಏನಕ್ಕಪ್ಪ ಅಂತ ಅಂದರೆ ಭೂಮಿ ಅಷ್ಟು ಭಾರವಾದಂಥ ಬೆಟ್ಟಗಳನ್ನು ಹೊಂದಿರುತ್ತೆ. ಅದೇ ರೀತಿಯಾಗಿ ಇದು ಒಂದು ಬೆಟ್ಟ ಆಗಿರುತ್ತೆ. ಭಾರವಾಗಿರೋ ಬೆಟ್ಟ ಆಗಿರೋದ್ರಿಂದ ಭೂಮಿ ಎಲ್ಲ ಕಂಪಿಸ್ತಾ ಇರುತ್ತೆ. ಮತ್ತು ಇದು ಸೇತುವೆ ಕಟ್ಟೋಕ್ಕೆ ಯೋಗ್ಯವಾದಂಥ ಬೆಟ್ಟ ಆಗಿರೋದಿಲ್ಲ. ಅದಕ್ಕೋಸ್ಕರವಾಗಿ ಇದನ್ನಿಲ್ಲೇ ಬಿಟ್ಟು ಹೋಗು, ಇದು ಸೇತುವೆ ಕಟ್ಟಕ್ಕೆ ಯೋಗ್ಯವಲ್ಲ ಅಂತ ಅಂದ್ಬಿಟ್ಟು ಭೃಗು ಮಹರ್ಷಿಗಳು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಸುಗ್ರೀವ ಈ ಬೆಟ್ಟನ ಇಲ್ಲೇ ಬಿಟ್ಟು ಮುಂದೆ ಹೊರಟೋಗ್ತಾನೆ. ಸರಿ, ಭೃಗು ಮಹರ್ಷಿಗಳು ಮೇಲ್ಗಡೆ ಬಂದು ತನ್ನ ತಪಸ್ಸನ್ನು ಮುಂದುವರಿಸ್ತಾರೆ. ತಪಸ್ಸನ್ನು ಮುಂದುವರಿಸ್ತಾ ಸಾಕ್ಷಾತ್ ಶ್ರೀನಿವಾಸನ ನೆರಳು ಇಲ್ಲಿ ಕಾಣುತ್ತೆ. ಅದಕ್ಕೋಸ್ಕರವಾಗಿ ನೀನು ಇಲ್ಲಿ ಅವತರಿಸಬೇಕು ಅಂತ ಅಂದ್ಬಿಟ್ಟು ಮನಸ್ಸಂಕಲ್ಪ ಮಾಡಿದಾಗ ನಾನು ಇಲ್ಲಿ ಏಕೆ ಅವತರಿಸಬೇಕು ಅಂತ ಅಂದ್ಬಿಟ್ಟು ಆ ನೆರಳು ಪ್ರಶ್ನೆಯನ್ನು ಕೇಳುತ್ತೆ. ಅದಕ್ಕೋಸ್ಕರವಾಗಿ ಭಕ್ತಾದಿಗಳ ಅನುಯಾಯಕ್ಕೋಸ್ಕರ ಮತ್ತು ಭಕ್ತಾದಿಗಳ ದರ್ಶನಕ್ಕೋಸ್ಕರವಾಗಿ ನೀನು ಇಲ್ಲಿ ಅವತರಿಸಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತಾರೆ ಭೃಗು ಮಹರ್ಷಿಗಳು. ಅದಕ್ಕೋಸ್ಕರವಾಗಿ ಕ್ಷಣಾರ್ಧದಲ್ಲಿ ಇಲ್ಲಿ ಪ್ರತಿಷ್ಠೆ ಆಗಿರುವಂತಹ ಮನಸಂಕಲ್ಪದಿಂದ ಪ್ರತಿಷ್ಠೆ ಆಗಿರುವಂತಹ ಇದು ವಿಗ್ರಹ ಆಗಿರುತ್ತದೆ. ಅದಕ್ಕೋಸ್ಕರ ಇದನ್ನು ಶ್ರೀನಿವಾಸ ಅಂತ ಅದು. ಹಾಗೆಯೇ ಇಲ್ಲಿ ಇನ್ನೊಂದು ವಿಗ್ರಹ ಇದೆ, ಭೋಗ ಶ್ರೀನಿವಾಸ ಅಂತ ಅಂದ್ಬಿಟ್ಟು. ಭೋಗ ಶ್ರೀನಿವಾಸ ಅಂತ ಅಂದರೆ ಬಿಳಿಗಿರಿ ರಂಗನಾಥನ ಮೂಲ ವಿಗ್ರಹ ಆಗಿರುತ್ತೆ. ಅದು ಇಲ್ಲಿ ಇದೆ. ಹಾಗೆಯೇ ಇನ್ನೊಂದು ವಿಚಾರ ಏನಪ್ಪ ಅಂದರೆ ತಿರುಪತಿ ಬೆಟ್ಟದ ಮೂಲ ವಿಗ್ರಹವು ಇಲ್ಲೇ ಇರುತ್ತೆ. ಇಲ್ಲಿಂದ ಮನಸ್ಸಂಕಲ್ಪಗಳು ಹೇಗೆ ಬದಲಾವಣೆ ಆಗುತ್ತೋ ಅದೇ ರೀತಿಯಾಗಿ ಬೇರೆ ಬೇರೆ ಜಾಗದಲ್ಲಿ ಹೋಗಿ ಪ್ರತಿಷ್ಠೆ ಆಗಿರುವಂಥದ್ದು ವಿಶೇಷ ಆಗಿರುತ್ತೆ. ಹಾಗೆಯೇ ಇಲ್ಲಿ ವಿಶೇಷವಾಗಿ ಶ್ರಾವಣ ಶನಿವಾರ ಮತ್ತು ವಿಶೇಷ ಶುದ್ಧ ಮಾಘ ಮಾಸ ತೃತೀಯ ಇದರಲ್ಲಿ ಇಲ್ಲಿ ವಿಶೇಷವಾಗಿ ರಥೋತ್ಸವ ಕೈಂಕರ್ಯ ರೂಪಗಳಲ್ಲಿ ಇಲ್ಲಿ ತೊಡಗುತ್ತದೆ. ಹಾಗೆಯೇ ಶ್ರಾವಣ ಶನಿವಾರದಲ್ಲಿ ಲಕ್ಷಾಂತರ ಮಂದಿಗಳು ಇಲ್ಲಿ ಭಕ್ತಾದಿಗಳು ಬಂದು ದೇವರ ದರ್ಶನಕ್ಕೆ ಮತ್ತು ಪೂಜೆ ಮತ್ತು ಇನ್ನಿತರಗಳಿಗೆ ಪಾತ್ರವಾಗ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ವಿಶೇಷವಾಗಿ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಹೊರಗಡೆ ಇಲ್ಲಿ ನದಿ ತೀರದಲ್ಲಿ ಒಂದು ನಿತ್ಯ ಕೈಂಕರ್ಯಗಳನ್ನು ಮಾಡಿಕೊಂಡು ಭೃಗು ಮಹರ್ಷಿಗಳು ಮೇಲ್ಗಡೆ ಬಂದು ನಿತ್ಯ ಆರಾಧನೆಯನ್ನು ಮಾಡ್ತಿರ್ತಾರೆ. ಅವರು ಹೊರಗಡೆ ಹೋಗಬಾರದು ಮತ್ತು ಹೊರಗಡೆ ಮೈಲಿಗೆಗಳು ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರವಾಗಿ ಅವರು ಇಲ್ಲೇ ಪ್ರತಿಷ್ಠೆ ಆಗಬೇಕು ಅಂತ ಅಂದ್ಬಿಟ್ಟು ಒಂದು ಗಿಡದಲ್ಲಿ ಐಕ್ಯ ಆಗ್ತಾರೆ. ಅದೇ ಇಲ್ಲಿನ ಆತ್ಮ ಸಂಜೀವಿನಿ ಗಿಡ. ಏನಪ್ಪ ಇದು ಆತ್ಮ ಸಂಜೀವಿನಿ ಗಿಡ, ಏನು ಇದರ ವಿಶೇಷ ಅಂತ ಕೇಳ್ತು ಅಂತ ಅಂದರೆ
ಮನಸ್ಸಂಕಲ್ಪದಿಂದ ಹುಟ್ಟಿ ಬಂದಂಥ ಒಂದು ಗಿಡ ಆಗಿರುತ್ತೆ. ಇದನ್ನು ಭೃಗು ಮಹರ್ಷಿಗಳು ಅಲ್ಲಿ ನೆಲೆಸಿರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ವಿಶೇಷವಾದ ಒಂದು ಸುದ್ದಿ ಆಗಿರುತ್ತೆ. ಏನದು ಮನಸ್ಸಂಕಲ್ಪ ಅಂತ ಕೇಳ್ತು ಅಂದರೆ, ಪ್ರತಿಯೊಂದಕ್ಕಿಂತ ಮೊದಲನೇದಾಗಿ ಬರುವಂಥದ್ದು ಮನಸ್ಸಂಕಲ್ಪ. ಮನಸ್ಸಿನಲ್ಲಿ ಏನೇ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಅಲ್ಲಿ ನಮಸ್ಕಾರ ಮಾಡಿ ಬೇಡ್ಕೊಂತು ಅಂದರೆ ಪ್ರತಿಯೊಂದು ನೆರವೇರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅದನ್ನು ಆತ್ಮ ಸಂಜೀವಿನಿ ಗಿಡ ಅಂತ ಅಂದ್ಬಿಟ್ಟು ಕರಿತೀವಿ. ಹಾಗೆಯೇ ಅದು 3000 ವರ್ಷ ಹಳೆಯದು. ಹೇಗೆ ಹೇಳ್ತೀರಾ ಇದನ್ನು, ಏನು ಇದರ ರಹಸ್ಯ ಅಂತ ಕೇಳ್ತಾರೆ, ದೇವರ ಪಾದದಲ್ಲಿ ಇರುವೆಗಳು ಬರುತ್ತೆ. ಇರುವೆಗಳು ಬಂತು ಅಂತ ಅಂದಾಗ ಪುಣ್ಯಾಹ ಮಾಡಿ ದೇವರಿಗೆ ಅಭಿಷೇಕ ಮಾಡ್ತೀವಿ. ಆ ಗಿಡ ಕವಟಗಳನ್ನೆಲ್ಲ ಹೊಡ್ಕೊಂಡು ಹೊಸದಾಗಿ ಚಿಗುರು ಹೊಡೆಯುತ್ತೆ. ಹಾಗೆ ಅದು ಶ್ರಾವಣ ಮಾಸದಲ್ಲಿ ಮತ್ತು ಶುದ್ಧ ಮಾಘ ಮಾಸದಲ್ಲಿ ರಥೋತ್ಸವ ದಿನ ನೀಲಿ ಪುಷ್ಪ ಬಿಡುವಂಥದ್ದು ವಿಶೇಷವಾಗಿರುತ್ತೆ. ಏನು ಅದರ ಗಿಡ, ಏನದು ವಿಶೇಷ ಅಂತ ಕೇಳ್ತು ಅಂತ ಅಂದರೆ, ದೇವರಲ್ಲಿ ಶುದ್ಧಿ ಮಾಡಿದ ತಕ್ಷಣ ಅಲ್ಲಿ ಕವಟಗಳನ್ನು ಹೊಡ್ಕೊಂಡು ಹೊಸದಾಗಿ ಚಿಗುರು ಹೊಡಿತು ಅಂತ ಅಂದಾಗ ನಿತ್ಯ ಆರಾಧನೆ ಮಾಡೋಕ್ಕೆ ಸಾಕ್ಷಾತ್ ಭೃಗು ಮಹರ್ಷಿಗಳೇ ಬಂದು ನಮಗಿಂತ ಮುಂಚೆ, ಅಂದರೆ ಅರ್ಚಕರು ಬರೋದಕ್ಕಿಂತ ಮುಂಚೆನೇ ಬಂದು ಅವರು ಕೈಂಕರ್ಯವನ್ನು ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ವಿಶೇಷವಾದಂಥ ಒಂದು ಸುದ್ದಿ. ಇದು ಇಲ್ಲಿನ ವಿಶೇಷ ಆಗಿರುತ್ತೆ. ಹಾಗೆಯೇ ಕರಿ ಅಂದರೆ ಆನೆ, ಘಟ್ಟ ಅಂದರೆ ಸ್ಥಳ, ಆನೆ ಮೇಯುವ ಸ್ಥಳಕ್ಕೆ ಕರಿಘಟ್ಟ ಅಂತ ಹೆಸರು ಬಂದಿರೋದು ಇಲ್ಲಿ ವಿಶೇಷವಾಗಿರುತ್ತೆ. ಹಾಗೆಯೇ ಇಲ್ಲಿ ರಾಜ ಮಹಾರಾಜಗಳು ವಿಶೇಷವಾಗಿ ಬಂದು ನಿತ್ಯ ಪೂಜೆಗಳನ್ನು ಮಾಡಿಸಿ ಮತ್ತು ಅವ್ರ ಯುದ್ಧಗಳನ್ನು ಯಶಸ್ವಿಗೊಳಿಸ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ವಿಶೇಷವಾದ ಒಂದು ಮಾಹಿತಿ ಇರುತ್ತೆ. ಹಾಗೆಯೇ ಇಲ್ಲಿ ಶ್ರೀನಿವಾಸದಲ್ಲಿ ನೀವು ಮನಸ್ಸಂಕಲ್ಪ ಮಾಡಿ ಮತ್ತು ದೇವರಿಗೆ ಕಲ್ಯಾಣೋತ್ಸವವನ್ನು ಮಾಡಿಸ್ತೀನಿ ಅಂತ ಕೇಳ್ಕೊಂತು ಅಂತಂದರೆ, ನೀವು ಯಾರ ಬಗ್ಗೆ ಬೇಡ್ಕೊತೀರೋ ಅವರು ಕಲ್ಯಾಣವನ್ನು ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ವಿಶೇಷವಾಗಿ ಇನ್ನೊಂದು ಮಾಹಿತಿಯಾಗಿರುತ್ತೆ. ಹಾಗೆ ಇಲ್ಲಿ ಸಹಸ್ರಾರು ಭಕ್ತಾದಿಗಳು ರಥೋತ್ಸವದಲ್ಲಿ ಕಾಲದಲ್ಲಿ ಬಂದು ನಿತ್ಯ ಆರಾಧನೆಯನ್ನು ಮಾಡ್ತಾರೆ. ಮತ್ತು ಇಲ್ಲಿ ನಡೆಯುವಂಥದ್ದು ವಿಶೇಷವಾಗಿ ನವಾನಿಕ ಉತ್ಸವ, ಅಂದರೆ 9 ದಿನಗಳ ಉತ್ಸವ, 4 ದಿನ ಮುಂದೆ 4 ದಿನ ಹಿಂದೆ. ಹಾಗೆಯೇ ಮಧ್ಯದಲ್ಲಿ ಬ್ರಹ್ಮೋತ್ಸವ ನಡೆಯುವಂಥದ್ದು ಇಲ್ಲಿ ವಿಶೇಷ ಆಗಿರುತ್ತೆ. ಪ್ರತಿಯೊಂದು ದಿನವೂ ಉತ್ಸವಗಳಿದ್ದೇ ಇರುತ್ತೆ. ಅದರಲ್ಲಿ ವಿಶೇಷವಾದ ಉತ್ಸವಗಳು ಹೀಗಿರುತ್ತೆ: ಒಂದು ಪುಷ್ಪ ಮಂಟಪೋತ್ಸವ, ಮತ್ತು ಗರುಡೋತ್ಸವ, ಮತ್ತು ಆರಾಧನೋತ್ಸವ, ಮತ್ತು ಶ್ರೀನಿವಾಸರಿಗೆ ಬ್ರಹ್ಮೋತ್ಸವ, ಅದಾದ ಮೇಲೆ ಶಯನೋತ್ಸವ, ತೀರ್ಥ ಸ್ನಾನ, ಮತ್ತು ಅಂಕುರಾರ್ಪಣ, ಬಲಿಪೂಜೆ, ಮೂಕಬಲಿ, ಈ ಥರ ವಿಶೇಷವಾದ ರೂಪದಲ್ಲಿರುವಂತಹ ಶ್ರೀನಿವಾಸರಿಗೆ ನಿತ್ಯವೂ ಒಂದೊಂದು ರೀತಿಯಾದ ಒಂದೊಂದು ಅಲಂಕಾರವನ್ನು ಧರಿಸಿ ಮತ್ತು ಸುತ್ತ ಪ್ರದಕ್ಷಿಣೆಯನ್ನು ಹಾಕಿ ವಿಶೇಷವಾದಂತಹ ಶ್ರೀನಿವಾಸರವರಿಗೆ ಒಂದು ಆರಾಧನೆಯನ್ನು ಮಾಡುವುದು ಅಂತ ಅಂದ್ಬಿಟ್ಟು ಹೇಳಲಾಗುತ್ತದೆ. ಇದು ಇಲ್ಲಿನ ವಿಶೇಷವಾದ ಶ್ರೀನಿವಾಸನ ಮತ್ತು ಪದ್ಮಾವತಿ ದೇವಿಯ ಹಿಂದಿನ ಒಕ್ಕೂಟ. ಬಿಳಿಗಿರಿ, ಕರಿಗಿರಿ ಮತ್ತು ಶೇಷಗಿರಿಯ ವಿಗ್ರಹಗಳು 2.5 ಅಡಿ ಮೇಲೆ ಹೆಚ್ಚಾಗಿದೆ. ಅಂದರೆ 13 ಅಡಿ ತಿರುಪತಿ ವಿಗ್ರಹ, 7 ಅಡಿ ಶ್ರೀನಿವಾಸರ ಕರಿಘಟ್ಟದ ವಿಗ್ರಹ, ಹಾಗೆಯೇ 6 ಅಡಿ ಬಿಳಿಗಿರಂಗನ ಬೆಟ್ಟದ ವಿಗ್ರಹ. ಇದು ವಿಶೇಷವಾದಂಥ, ಅಂದರೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಹೆಚ್ಚಾಗಿ ಬೆಳ್ಕೊಂಡು ಹೋಗಿದೆ ಅಂತ ಅಂದ್ಬಿಟ್ಟು, ಒಂದು ಕಡೆಯಿಂದ ಶ್ರೀನಿವಾಸರು ಬಂದು ನಡೆದುಕೊಂಡು ಹೋಗಿರೋದಕ್ಕೆ ವಿಶೇಷವಾದ ಒಂದು ಸ್ಥಾನಮಾನಗಳಿವೆ. ಅಂದರೆ ಒಂದು ಕಡೆಯಿಂದ ಪಾದಸ್ಪರ್ಶವನ್ನು ಮಾಡಿ ಎಲ್ಲೆಲ್ಲಿ ಓಡಾಡಿದಾರೋ ಅಲ್ಲೆಲ್ಲ ವಿಶೇಷವಾದಂಥ ಒಂದೊಂದು ಗ್ರಾಮಗಳಿಗೆ ಶ್ರೀನಿವಾಸನ ಹೆಸರಿದೆ. ಅಂದರೆ ಕರಿಘಟ್ಟಕ್ಕೆ ಕರಿಗಿರಿ, ಹಾಗೆಯೇ ಬಿಳಿಗಿರಂಗನ ಬೆಟ್ಟಕ್ಕೆ ಬಿಳಿಗಿರಿ, ಹಾಗೆ ಶೇಷಾದ್ರಿ ಬೆಟ್ಟಕ್ಕೆ ಅಥವಾ ತಿರುಪತಿ ಬೆಟ್ಟಕ್ಕೆ ಬಿಳಿಗಿರಿ ಅಥವಾ ಶೇಷಗಿರಿ ಅಂತ ಅಂದ್ಬಿಟ್ಟು ಇಲ್ಲಿ ವಿಶೇಷವಾದಂಥ ಒಂದು ಸ್ಥಾನಮಾನಗಳಿವೆ. ಹಾಗೆಯೇ ಇನ್ನೊಂದು ವಿಚಾರ ಏನಪ್ಪ ಅಂತ ಅಂದರೆ, ಅದನ್ನು ನೀಲಾಚಲ ಬೆಟ್ಟ ಅಂತ ಅಂದ್ಬಿಟ್ಟು ಇದನ್ನು ಕರೀತು ಅಂತಂದರೆ, ಬಿಳಿಗಿರಂಗನ ಬೆಟ್ಟ ಬಿಳಿಘಟ್ಟ ಅಂತ ಅಂದ್ಬಿಟ್ಟು ಕರೀತಾರೆ. ಹಾಗೆಯೇ ತಿರುಪತಿ ಬೆಟ್ಟನ ಸಪ್ತಾದ್ರಿ ವಾಸ, ಅಂದರೆ ಸಪ್ತಗಿರಿ ವಾಸ ಅಂತ ಅಂದ್ಬಿಟ್ಟು ಇನ್ನೊಂದು ವಿಶೇಷವಾಗಿ ಅಲ್ಲಿ ಕರೀತಾರೆ.
ಹಾಂ BS ಮಂಜುನಾಥ. ವಿಕನಸ ಆಚಾರ್ಯರು ವೈಖಾನಸ ಆಗಮದಲ್ಲಿ ವಿಶೇಷವಾದಂಥ ಒಂದು ಗುರುಗಳು. ಅವರು ಯಾರಪ್ಪ ಅಂತಂದರೆ ವಿಕನಸಾಚಾರ್ಯರು. ಇವರು ನಮಗೆ ಮನೆದೇವರು ಅಂತ ಲೆಕ್ಕದಲ್ಲಿ ಇವರು ಒಂದು ಗುರುಗಳಾಗಿರ್ತಾರೆ. ಪಾಂಚರಾತ್ರಾಗಮಕ್ಕೆ ರಾಮಾನುಜಾಚಾರ್ಯರಾಗಿರ್ತಾರೆ. ವೈಖಾನಸ ಆಗಮಕ್ಕೆ ವಿಶ್ವಕ್ಸೇಂದ್ರರು ಅಥವಾ ವಿಕನಸಾಚಾರ್ಯರು ಆಗಿರ್ತಾರೆ. ಇದು ಇಲ್ಲಿ ವಿಶೇಷ ಆಗಿರುತ್ತೆ. ವಿಕನಸಾಚಾರ್ಯರು ನಮಗೆ ಮೂಲ ದೇವರು. ಶ್ರೀನಿವಾಸರು ಯುರೋಪ್ದಲ್ಲಿ ಬಂದು ಎಲ್ಲರೂ ಪಾಠ ಹೇಳ್ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇವರು ನಮಗೆ ಮೊದಲನೇದಾಗಿ ಭೃಗು, ಅತ್ರಿ, ಮರೀಚಿ, ಕಶ್ಯಪ ಅಂತ 4 ಋಷಿಗಳು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ 4ಕ್ಕೆ 4 ಜನ ಮಹರ್ಷಿಗಳು. ಭೃಗು, ಅತ್ರಿ, ಮರೀಚಿ, ಕಶ್ಯಪ 4 ಮಹರ್ಷಿಗಳು ಮೇನಾಗಿ. ಅವರಿಂದ ಇವರು ಪಾಠನ ಹೇಳಿಸ್ಕೊಂಡಿದ್ದಾರೆ, ಅಂದರೆ ಇವರಿಂದ ಅವರು ಪಾಠ ಹೇಳಿಸ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಲೆಕ್ಕ ಆಗುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಇವರು ಪಾಠ ಹೇಳ್ಕೊಟ್ಟಿರೋದಕ್ಕೆ ಪ್ರತಿಯೊಬ್ಬರಿಗೂ ಪಾಠಗಳು ಮತ್ತು ಮಂತ್ರಗಳು ನೇರವಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಯಾವ ಮಹಾರಾಜ? 3000 ವರ್ಷ ಹಳೆದು ತೇತ್ರಾಯುಗ ಕಾಲದ್ದು ಸರ್ ಇದು. ಹಾಗೆಯೇ ಇಲ್ಲಿ ವಿಚಾರ ಏನಪ್ಪ ಅಂತಂದರೆ ತೇತ್ರಾಯುಗ ಕಾಲದಲ್ಲಿ ರಾವಣನಿಗೆ ಯುದ್ಧ ನಡೆಯುವ ಸಂದರ್ಭದಲ್ಲಿ ಇಲ್ಲಿ ಕಿಷ್ಕಿಂಧೆಗೆ ಸೇತುವೆ ಕಟ್ಟ ಸಂದರ್ಭದಲ್ಲಿ ಈ ಬೆಟ್ಟನ ಸುಗ್ರೀವ ಬಂದು ತಗೊಂಡೋಗಿರೋದು. ಹಿಮಾಲಯ ಪರ್ವತ ತಪ್ಪಲಿನಲ್ಲಿ ಈ ಬೆಟ್ಟ ಇರುತ್ತೆ. ಅಲ್ಲಿಂದ ಯಾರಪ್ಪ ತಗೊಂಬಂದಿದ್ದು ಅಂತಂದರೆ ಸುಗ್ರೀವ. ಹೇಗೆ ತಂದ ಅಂತಂದರೆ ಕೈಲಿ ಎತ್ಕೊಂಡು, ಈಗ ಆಂಜನೇಯ ಹೇಗೆ ಬೆಟ್ಟ ಎತ್ಕೊಂಡ್ಬಂದೋ ಅದೇ ರೀತಿಯಾಗಿ ಇವನು ಅಷ್ಟೇ ಕೈಲಿ ದೈತ್ಯಾಕಾರದಲ್ಲಿ ರೂಪವನ್ನು ತಾಳಿ ಕೈಲಿ ಎತ್ಕೊಂಡು ಇದೇ ಮಾರ್ಗವಾಗಿ ಬರಬೇಕಾದ್ರೆ ಭೃಗು ಮಹರ್ಷಿಗಳ ತಪಭಂಗ ಆಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಇದನ್ನಿಲ್ಲೇ ಬಿಟ್ಟೋಗು, ಹಾಗೇನೇ ಇದು ಸೇತುವೆ ಕಟ್ಟಕ್ಕೆ ಯೋಗ್ಯವಲ್ಲ, ಭಾರವಾದಂಥ ಬೆಟ್ಟ ಆಗಿರೋದ್ರಿಂದ ಭೂಕುಸಿತ ಉಂಟಾಗುತ್ತೆ ನೀನು ಅಲ್ಲಿಟ್ಟರೆ, ಅದಕ್ಕೋಸ್ಕರವಾಗಿ ಇದನ್ನಿಲ್ಲೇ ಬಿಟ್ಟು ಹೋಗು ಅಂತ ಹೇಳಿದಾಗ ಇದನ್ನಿಲ್ಲೇ ಬಿಟ್ಟು ಮುಂದೆ ಹೊಟ್ಟೋಗ್ತಾನೆ ಸುಗ್ರೀವ. ಅದಾದಮೇಲೆ ಭೃಗು ಮಹರ್ಷಿ ಮೇಲ್ಗಡೆ ಬಂದು ತನ್ನ ತಪಸ್ಸಿಂದ ಶ್ರೀನಿವಾಸರನ್ನ ಒಲಿಸ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಥಳ ಮಹಾತ್ಮೆ. ಈ ಭಾಗನೆಲ್ಲ ಕಟ್ಟಿದ್ದು ರಾಜ ಮಹಾರಾಜರು. ಈ ಭಾಗನೆಲ್ಲ ಮಾತ್ರ ಒಳಗಡೆ ಎಲ್ಲ ಭೃಗು ಮಹರ್ಷಿಗಳು ಕಟ್ಟಿಸಿರುವಂಥದ್ದು, ಅಂದರೆ ಮನಸ್ಸಂಕಲ್ಪದಿಂದ ಆಗಿರುವಂಥದ್ದು. ಮತ್ತು ಹೊರಗಡೆ ಭಾಗ ಏನಿದೆಯೋ ಅದೆಲ್ಲ ರಾಜ ಮಹಾರಾಜರುಗಳು, ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರ ಕಾಲದಲ್ಲಿ ಆಗಿರುವಂಥದ್ದು. ಅದಾದಮೇಲಿಂದ ಟಿಪ್ಪು ಬಂದು ಇಲ್ಲಿ ಮೇಲ್ಗಡೆ ನಿಂತ್ಕೊಂಡು ಫಿರಂಗಿಗಳಿಂದ ಯುದ್ಧ ಮಾಡ್ತಿದ್ದಾನೆ, ಅಂದರೆ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡ್ತಿದ್ದಿದ್ದು ಇಲ್ಲಿಂದನೇ ಅಂತ ಅಂದ್ಬಿಟ್ಟು ಇದು ಒಂದು ಪ್ರತೀತಿ ಇದೆ. ಹಾಗೆಯೇ ಇದಕ್ಕೆ ಶಾಸನಗಳೆಲ್ಲ ಟಿಪ್ಪು ಶಾಸನಗಳೇನೇನಿದೆಯೋ ಅಲ್ಲೆಲ್ಲ ಸಿಗುತ್ತೆ. ಇಲ್ಲಿಂದನೇ ಇಷ್ಕೆಮಣಿಗಳಿಂದ ಮೇಲ್ಗಡೆಯಿಂದ ಅವರು ನೋಡ್ತಿದ್ದಂಗೆ ಇತ್ತಂತೆ, ಅಂದರೆ ಬ್ರಿಟಿಷರು ನೋಡ್ತಿದ್ರು, ನೋಡಿದ ತಕ್ಷಣ ಮೇಲ್ಗಡೆಯಿಂದ ಏನೋ ಬಂದು ಬೀಳ್ತಿತ್ತು, ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಆದರೆ ಕ್ಷಿಪಣಿ ಅಂದರೆ ಏನು ಅಂತಲೇ ಅವ್ರಿಗೆ ಗೊತ್ತಿರಲಿಲ್ಲ. ಆ ಕಾಲದಲ್ಲಿ ಟಿಪ್ಪು ಇಲ್ಲಿ ಕ್ಷಿಪಣಿಗಳನ್ನ ಕಂಡುಹಿಡಿದಿದ್ದ ಅಂತ ಅಂದ್ಬಿಟ್ಟು ಒಂದು ಸುದ್ದಿ ಇದೆ. ಮೈಸೂರಿಂದ ಶ್ರೀರಂಗಪಟ್ಟಣಕ್ಕೆ ಬಂದು ಶ್ರೀರಂಗಪಟ್ಟಣದಿಂದ ನದಿ ತೀರದಲ್ಲಿ ಅಂದರೆ 3 ಕಿಲೋಮೀಟ್ರ್ ಮುಂದೆ ಬಂತು ಅಂದರೆ ಬನ್ನೂರು ರೂಟು ಅಥವಾ ಅರ್ಕೆರೆ ರೂಟಿಗೆ ಬಂತು ಅಂತಂದರೆ ಕರಿಘಟ್ಟದ ಕೆಳಗಡೆ ಬಂದು ಅಲ್ಲಿಂದ ಮೇಲ್ಗಡೆ ಬರ್ಬೋದು. ಅಥವಾ ತನ್ನ ಸ್ವಂತ ಗಾಡಿಯಲ್ಲಿ ಬರ್ತೀನಿ ಅಂತಂದರೆ ಮೇಲ್ಗಡೆ ತನಕನೂ ರಸ್ತೆ ವ್ಯವಸ್ಥೆ ಸುಗಮವಾಗಿದೆ, ಅಲ್ಲಿಂದ ಗಾಡಿ ಮಾಡಿಕೊಂಡು ಓನಾಗಿ ಬರ್ಬೋದು. ದ್ವಾರಕಾನಾಥ್ ಶ್ರೀನಿವಾಸ ಅಗ್ರಹಾರ, ಕರಿಘಟ್ಟ ಗ್ರಾಮ. ಹಾಗೆ ಮೊಬೈಲ್ ನಂಬರ್ 9341198456. ಮತ್ತು ನಮ್ಮ ತಂದೆಯವರ ಹೆಸರು ಶ್ರೀನಿವಾಸು KS. वेदोक्तकर्पूरमङ्गलनीराजनन्दर्शयामि रक्षान्दारयामि नमस्करोमि. राजाधिराजाय प्रसह्यसायिने नमो यं वै श्रवणाय कुर्महे. स्नेकानाय कामेश्वरो वै श्रवणोदातो कुबेराय वै श्रवणाय महाराजाय नमो नमः. अकालमृत्युहरणं सर्वव्याधिनिवारणं समस्तरोपशमनं श्रेय श्रीनिवासस्वामी पादोद्भवं पावनं शुभं ब्रह्मणा संप्रतं वञ्चामत्रं शिवावनं कावेरी तुङ्गभद्रा च कृष्णवेणीश्च गौतमी भागीरथी द्विविद्यादा पञ्चगङ्गा कीर्तिताः. श्रेय श्रीनिवासस्वामी देवताभ्यो नमः. वेदोक्तकर्पूरमङ्गलनीराजनन्दर्शयामि रक्षान्दारयामि नमस्करोमि. धनं धान्यं कीर्तिलाभं तत्संवत्सरं दीर्घमायुः अनुग्रहप्रसादाभिवृद्धिरस्तु. ಅದೇ ಉದ್ಭವ ಆಗಿರೋದು ಮೂರ್ತಿ ಈಗ ಮನುಷ್ಯನೇ ಮಾಡಿದ್ದಾರೆ. ನಮಗೆ ಕೆಳಗಡೆ ಸರ್ ಶ್ರೀನಿವಾಸ ಗ್ರಹ ಅಂತ.